ಕಾಲಭೈರವ ತನ್ನ ಕೈಯಲ್ಲಿ ಅಂಟಿಕೊಂಡಿರುವ ಬ್ರಹ್ಮನ 5ನೇ ತಲೆಯನ್ನು ಬಿಡಿಸಿಕೊಳ್ಳಲಾರದೆ ಹೋಗ್ತಾರೆ. ಇದೇ ವಿಷಯನ ಮಹಾದೇವರ ಹತ್ರ ಹೋಗಿ ಹೇಳ್ತಾರೆ. ಆಗ ಮಹಾದೇವ, ಕಾಲಭೈರವ, ನೀನು ಮಾಡಿರುವ ಕೆಲಸ ಧರ್ಮವೇ ಆದರೂ ಬ್ರಹ್ಮದೇವನ ತಲೆ ಕತ್ತರಿಸಿರುವುದಕ್ಕೆ ನಿನಗೆ ಬ್ರಹ್ಮಹತ್ಯೆ ಪಾತಕ ಸುತ್ತಿಕೊಂಡಿದೆ. ಅದಕ್ಕಾಗಿಯೇ ಬ್ರಹ್ಮ ಕಪಾಲ ನಿನ್ನ ಕೈಯಲ್ಲೇ ಅಂಟಿಕೊಂಡಿದೆ. ಈಗ ಈ ಬ್ರಹ್ಮಹತ್ಯೆ ಪಾತಕ ನಿನ್ನಿಂದ ತೊಲಗಿ ಹೋಗಬೇಕೆಂದರೆ ನೀನು 14 ಲೋಕ ಸಂಚಾರ ಮಾಡಬೇಕು ಅಂತ ಹೇಳ್ತಾರೆ. ಅದನ್ನು ಕೇಳಿ ಮಹಾದೇವರಿಗೆ ನಮಸ್ಕರಿಸಿ ಕಾಲಭೈರವೇಶ್ವರ ಅಂದಿನಿಂದ 12 ಸಂವತ್ಸರಗಳು 14 ಲೋಕಗಳನ್ನು ಸಂಚಾರ ಮಾಡ್ತಾರೆ. ತುಂಬಾ ಜನ ದೇವಾನು ದೇವತೆಗಳನ್ನು, ಋಷಿಮುನಿಗಳನ್ನು ಹಾಗೂ ಗಂಧರ್ವರನ್ನು ಭೇಟಿ ಮಾಡುತ್ತಾ ಅತಿ ಪುಣ್ಯ ಕ್ಷೇತ್ರಗಳಿಗೆ ದರ್ಶನ ಮಾಡುತ್ತಾ ಕಟ್ಟಕಡೆಯದಾಗಿ ಆ ಪರಮೇಶ್ವರನೇ ತನ್ನ ಸ್ವಯಂ ಶಕ್ತಿಯಿಂದ ಭೂಮಿ ಮೇಲೆ ನಿರ್ಮಿಸಿರುವ ಕಾಶಿನಗರಕ್ಕೆ ಬಂದು ಕಾಲಿಡ್ತಾರೆ. ಅಷ್ಟೇ, ಆಕಾಶದಲ್ಲಿ ಗುಡುಗು, ಮಿಂಚು, ಸಿಡಿಲು, ಜೋರಾಗಿ ಮಳೆ ಬಂದು ತನ್ನ ಕೈಯಲ್ಲಿದ್ದ ಬ್ರಹ್ಮ ಕಪಾಲ ಕೆಳಗೆ ಬಿದ್ದು ಬೂದಿಯಾಗುತ್ತೆ. ಇಲ್ಲಿ ಏನಾಗ್ತಿದೆ ಅಂತ ಕಾಲಭೈರವೇಶ್ವರ ತಿರುಗಿ ನೋಡಿದಾಗ ಸ್ವತಃ ಮಹಾದೇವನೇ ಪ್ರತ್ಯಕ್ಷ ಆಗಿ, ಕಾಲಭೈರವ, ಧರ್ಮವನ್ನು ಕಾಪಾಡಲು ಜನಿಸಿರುವ ನೀನು ಬ್ರಹ್ಮಹತ್ಯೆ ಪಾತಕದಿಂದ 12 ಸಂವತ್ಸರಗಳು 14 ಲೋಕಗಳನ್ನು ಸಂಚಾರ ಮಾಡಿದ್ದೀಯಾ. ಈಗ ಅವಿಮುಕ್ತ ಕ್ಷೇತ್ರ ಎಂದು ಕರೆಯಲ್ಪಡುವ ಈ ಕಾಶಿನಗರಕ್ಕೆ ನಿನ್ನ ಕ್ಷೇತ್ರ ಪಾಲಕನಾಗಿ ನೇಮಿಸುತ್ತಿರುವೆ. ನಿನ್ನ ಅಪ್ಪಣೆ ಇಲ್ಲದೆ ಆ ಯಮಧರ್ಮ ಕೂಡ ಈ ನಗರಕ್ಕೆ ಕಾಲಿಡುವುದಿಲ್ಲ. ತರಗಳು ಬದಲಾದರೂ, ಯುಗಗಳು ಬದಲಾದರೂ ಮೊಟ್ಟ ಮೊದಲು ಈ ಕಾಶಿಯಲ್ಲಿ ನಿನಗಾದ ಮೇಲೆ ಪೂಜೆ ನನಗಾಗುತ್ತೆ ಅಂತ ಹೇಳಿ ಕ್ಷೇತ್ರ ಪಾಲಕನ ಬಾಧ್ಯತೆ ಕಾಲಭೈರವೇಶ್ವರನಿಗೆ ಒಪ್ಪಿಸಿ ಅಲ್ಲಿಂದ ಈಶ್ವರ ಮಾಯವಾಗ್ತಾನೆ.